ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನ್ನಭಾಗ್ಯ ಯೋಜನೆಯಡಿ ಎಲ್ಲ ಫಲಾನುಭವಿಗಳಿಗೂ ಗುಡ್ ನ್ಯೂಸ್ ಬಂದಿದೆ. ಈಗ ಇಂದಿರಾ ಆಹಾರ ಕಿಟ್ ಅನ್ನ ಸರ್ಕಾರ ವಿತರಣೆ ಮಾಡಬೇಕು ಅಂತ ಹೇಳಿ ಅದರ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಇದೆ. ಯಾವಾಗಿಂದ ಶುರು ಆಗ್ಬೋದು ಅನ್ನೋದ್ರ ಬಗ್ಗೆ ಈ ಕ್ಷಣದ ಮಾಹಿತಿ ಏನಿದೆ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ 21ನೇ ಕಂತಿನ ಬಗ್ಗೆನೂ ಸಹ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ. ಈಗ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಯಡಿ ಏನೀಗ 10 ಕೆಜಿ ಪಡ್ಕೊಂತಾ ಇದ್ದೀರಾ, ಇದರಿಂದ ದುರುಪಯೋಗ ಪಡಿಸ್ಕೊಂತಾ ಇದ್ದಾರೆ. ಏನು ಅಕ್ಕಿಯನ್ನ ಅವರಿಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಉಳಿದ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಇದನ್ನ ಕೊಟ್ಟರೂ ಸಹ ಜನರಿಗೆ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಹಾರ ಕಿಟ್ ಸರ್ಕಾರ ಕೊಟ್ಟರು ಒಳ್ಳೇದಾ ಇಲ್ವಾ ಅಂತಾನೂ ಕೂಡ ನಿನ್ನೆ ವಿಡಿಯೋದಲ್ಲಿ ಕೇಳಿದ್ದೆ. 99% ಜನ ಆಹಾರ ಕಿಟ್ ಕೊಟ್ರೆ ಒಳ್ಳೇದು ಅಂತ ಹೇಳಿ ಪ್ರತಿಯೊಬ್ಬರು ಬಹುತೇಕ ಜನರು ಕಮೆಂಟ್ ಮಾಡಿ ತಿಳಿಸಿದ್ರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಯಾವುದೇ ಸಮೀಕ್ಷೆ ಮಾಡಲಿ, ಯಾವುದೇ ಮಾಧ್ಯಮದಲ್ಲಿ ಈ ಒಂದು ವಿಷಯ ಬರಲಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕೂಡ ಒಂದು ಕಮೆಂಟ್ ಮಾಡೋ ಮೂಲಕ ಅಥವಾ ಯಾವುದಾದ್ರೂ ಒಂದು ರೂಪದಲ್ಲಿ ನೀವು ಕೂಡ ರಿಯಾಕ್ಷನ್ ಅನ್ನು ಕೊಡಬೇಕಾಗತ್ತೆ. ಅವಾಗ ಮಾತ್ರ ನಿಮಗೆ ಆಹಾರ ಕಿಟ್ಟು ಅಥವಾ ಯಾವುದೇ ನಿಮ್ಮ ಫೇವರ್ ಆಗಿ ಏನ್ ಬೇಕೋ ಅದು ಸಿಗುವಂತ ಸಾಧ್ಯತೆ ಇರುತ್ತೆ. ಓಕೆನಾ. ಬಟ್ ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಆಹಾರ ಇಲಾಖೆ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ಈ ರೀತಿ ಆಹಾರ ಕಿಟ್ ಅನ್ನು ಕೊಡಬೇಕು ಅಂತ ಹೇಳಿ ಮುಂದಿನ ಸಚಿವ ಸಂಪುಟದಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಸೇರಿ ಇದನ್ನ ಒಮ್ಮತಗೊಳಿಸಿ ನಾವು ಈ ರೀತಿ ಮಾಡಲೇಬೇಕು ಅಂತ ಡಿಸೈಡ್ ತಗೊಂಡ್ರೆ ಮಾತ್ರ ಆಹಾರ ಕಿಟ್ಟು ದೊರೆಯುವಂಥದ್ದು. ಬಟ್ ಮಾಡಿದ್ರೆ ಖಂಡಿತವಾಗ್ಲೂ ಇದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗ ಅಕ್ಕಿಯನ್ನ ಕೊಡೋದಕ್ಕಿಂತ ಅಕ್ಕಿ ಜೊತೆಗೆ ಆಹಾರ ಕಿಟ್ ಕೊಟ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಣ್ಣೆ, ಸಕ್ಕರೆ, ಸಾಮಗ್ರಿಗಳು ಎಲ್ರಿಗೂ ಕೂಡ ಉಪಯೋಗ ಆಗುತ್ತೆ. ಕ್ಯಾರಿ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಈಗ 5 ಜನ 6 ಜನ ಅಥವಾ 8 ಜನ ಇರೋ ಮನೆಯಲ್ಲಿ 80 ಕೆಜಿ ಅಕ್ಕಿನ ಅಲ್ಲಿಂದ ಕ್ಯಾರಿ ಮಾಡೋದು ಸಹ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬೋದು ಅಲ್ವಾ. ಹಾಗಾಗಿ ಮತ್ತೆ ಇನ್ನ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಸಂಬಂಧಪಟ್ಟಾಗ ಹೇಳಬೇಕು ಅಂದ್ರೆ ಈಗ ಮೊದಲು ಒಂದು 4-5 ದಿನದಲ್ಲಿ 85% 90% ಅಥವಾ 95% ಜನರಿಗೆ ಹಣ ಜಮಾ ಆಗ್ತಾ ಇತ್ತು. ಈಗ ಲೇಟ್ ಆಗ್ತಾ ಇರೋದು ಪ್ರಮುಖ ಕಾರಣ ನಿಮಗೆ ಗೊತ್ತೇ ಇದೆ. ಮೊದಲು ಜಿಲ್ಲಾ ಪಂಚಾಯಿತಿ, ಆಮೇಲೆ ತಾಲೂಕ್ ಪಂಚಾಯಿತಿ ಹೋಗಿ ಮತ್ತೆ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಆಗಬೇಕಾಗಿದೆ. ಆ ಒಂದು ಕಾರಣಕ್ಕಾಗಿ ಹಣ ಬಿಡುಗಡೆ ಆಗೋದು ಲೇಟ್ ಆಗ್ತಾ ಇದೆ. ದಯವಿಟ್ಟು ನಾವು ಕೂಡ ಈ ಒಂದು ವಿಡಿಯೋದ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ, ದಯವಿಟ್ಟು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ನೇರವಾಗಿ ಯಾವ ಒಂದು ಮಧ್ಯಸ್ಥಿಕೆಯೂ ಇಲ್ಲದೆ ತಾಲೂಕ್ ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯಿತಿಯನ್ನ ಏನು ಜಮಾ ಮಾಡುವಂತ ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇದ್ರು ಅದನ್ನ ಸ್ಟಾಪ್ ಮಾಡಿಬಿಟ್ಟು ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದನೇ ಹಣ ಜಮಾ ಮಾಡುವಂತ ಪ್ರಕ್ರಿಯೆ ಏನಿತ್ತು ಅದನ್ನೇ ಆರಂಭ ಮಾಡಿದ್ರೆ ಒಳ್ಳೆಯದು. ಯಾಕೆಂದ್ರೆ ಈಗ 20ನೇ ಕಂತು ಬಿಡುಗಡೆ ಆಗಿ 15ರಿಂದ 20 ದಿನ ಆದರೂ ಸಹ ಇನ್ನೂ 20% ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ಲ. ನಮ್ಗಿನ್ನೂ ಕೂಡ 20ನೇ ಕಂತೆ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ. ಹಾಗಾಗಿ ಇದು ಪ್ರತಿ ತಿಂಗಳು ಮುಂದುವರೆದ್ರೆ ಜನರಿಗೂ ಒಂದ್ಸರಿ ಎಲ್ಲರಿಗೂ ನೀವು ಕೊಟ್ಟರೂ ಸಹ ಸರ್ಕಾರದಿಂದ ಎಲ್ಲರಿಗೂ ಹಣ ಬಿಡುಗಡೆ ಆದರೂ ಸಹ ಅದು ರೀಚ್ ಆಗೋದು ಎಲ್ಲೋ ಒಂದ್ ಕಡೆ ಲೋಪ ಆಗುತ್ತೆ, ಒಂದಿಷ್ಟು ಜನರಿಗೆ ರೀಚ್ ಆಗೋದೇ ಇಲ್ಲ. ಈ ರೀತಿ ಪ್ರಾಬ್ಲಮ್ಗಳಾಗುತ್ತೆ. ದಯವಿಟ್ಟು ಸರ್ಕಾರ ಆದಷ್ಟು ಬೇಗ ಈ ಬದಲಾವಣೆಯನ್ನ ತರಬೇಕು. ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯನ್ನ ಬಿಟ್ಟು ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಫಲಾನುಭವಿಗಳ ಖಾತೆಗೆ ಜಮಾ ಮಾಡೋದು ಬೆಸ್ಟ್ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಎಲ್ಲರೂ ಕೂಡ ತಪ್ಪದೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಈ ಕ್ಷಣಕ್ಕೆ ಏನಿದೆ ಅಪ್ಡೇಟು ಅದನ್ನ ತಿಳಿಸುವಂತ ಕೆಲಸ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.